ಗಾಯ್ಸ್, ಬೆಂಗಳೂರಿಗೆ ಅತಿ ದೊಡ್ಡದಾದಂತಹ ಫ್ಲ್ಯಾಗ್ ನೋಡ್ತೀರಾ? ಐ ವಿಲ್ ಶೋ ಯು. ದಿಸ್ ಇಸ್ ದ ಬಿಗ್ಗೆಸ್ಟ್ ಫ್ಲ್ಯಾಗ್ ಅಂತ ಹೇಳ್ಬೋದು ಇಡೀ ಬೆಂಗಳೂರಿಗೆ. ಸೊ 125 ಅಡಿ ಎತ್ತರ ಇರುವಂತಹ ಸ್ಟ್ಯಾಚ್ಯೂ. ಗಾಯ್ಸ್, ಮಾಣಿಕ್ ಶಾ ಪರೇಡ್ ಗ್ರೌಂಡ್ ಹತ್ರ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಬಟ್ ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ನೋಡಿ ಇಲ್ಲಿ ಎಷ್ಟು ಜನ ಸೇರಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವ. ಸೊ ಇದು ವಿಜಯನಗರ ಅತ್ತಿಗುಪ್ಪೆ ಪೋಲ್ ಹತ್ರ ಇರುವಂಥದ್ದು. 8:15 ಆಗ್ತಾಯಿದೆ ಆಲ್ರೆಡಿ. ಸೊ ಇನ್ನು MLA MP ಗಳು ಇನ್ನೂ ಬಿಟ್ಟಿಲ್ಲ. ಸೊ ಅದಕ್ಕೋಸ್ಕರ ತುಂಬ ಜನ ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಾ ಇರುವಂಥದ್ದು. ಹೂವಿಂದ ಅಲಂಕಾರವಾಗಿದೆ ಅದು. ಸೊ ಎಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಬರ್ತಾರೆ ಅಂತ. ಕೆಳಗಡೆ ಇದೆ ಫ್ಲ್ಯಾಗು, ಅದನ್ನು ಹೋಸ್ಟಿಂಗ್ ಮಾಡೋದು. ಫ್ಲ್ಯಾಗ್ ಹೋಸ್ಟಿಂಗ್ ಅಂದರೆ ಆಲ್ರೆಡಿ ಕೆಳಗಡೆ ಇರೋ ಬೋಟನ್ನು ಮೇಲ್ಗಡೆಗೆ ಇದು ಮಾಡೋದು. ಇದು ಇಂಡಿಪೆಂಡೆನ್ಸ್ ಡೇ ದಿನ ಏನು ಪಾರ್ಲಿಮೆಂಟಲ್ಲಿ ಪ್ರೈಮ್ ಮಿನಿಸ್ಟರ್ ಇರ್ತಾರಲ್ಲ ಅವ್ರು ಮಾಡುವಂಥದ್ದು. ಅದೇ ಏನಾದರೂ ನೀವು ರಿಪಬ್ಲಿಕ್ ಡೇ ತೊಗೊಂಡ್ರೆ ಆಲ್ರೆಡಿ ಅದು ಮೇಲ್ಗಡೆ ಕಟ್ಟಿರ್ತಾರೆ, ಅದನ್ನು ಫರ್ಲಿಂಗ್ ಅಂತ ಕರಿತೀವಿ. ಜಸ್ಟ್ ಅದನ್ನ ಓಪನ್ ಮಾಡುವಂಥದ್ದು, ಅದು ರಾಷ್ಟ್ರಪತಿಗಳವರು ಮಾಡುವಂಥದ್ದು. ಇದು ಡಿಫ್ರೆನ್ಸು ಇಂಡಿಪೆಂಡೆನ್ಸ್ ಮತ್ತು ರಿಪಬ್ಲಿಕ್ ಸೆಲೆಬ್ರೇಷನ್ಗೆ. ಬನ್ನಿ ಗಾಯ್ಸ್, ಇವ್ರ ದಿನ ಲೇಟ್ ಆಗುತ್ತೆ. ಸೊ ಇಷ್ಟು ಜನ ಸ್ಟೂಡೆಂಟ್ಸ್ ಇರುವಂಥದ್ದು. ಇದು ವಿಜಯನಗರ ಅತ್ತಿಗುಪ್ಪೆ ಅಂತ ಸೆಲೆಬ್ರೇಷನ್. ಇನ್ನು ಸ್ಟೂಡೆಂಟ್ಸ್ ಬರ್ತಾನೆ ಇದ್ದಾರೆ, ರೋಡೆಲ್ಲ ಬ್ಲಾಕ್ ಮಾಡಿದ್ದಾರೆ. ಸೊ ಇದು ಒಂದು 2 to 3 ಮಿನಿಟ್ಸು ಯಾವ ಥರ ನಮ್ಮದು ಬಿಗ್ಗೆಸ್ಟ್ ಫ್ಲ್ಯಾಗ್ ಹತ್ರ ಫಂಕ್ಷನ್ ನಡೆಯುತ್ತೆ ಅಂತ ಬಂದೆ ನಾನು. ಸೊ ನೋಡಿದ್ರಲ್ಲ, ಅದೇ ಗಾಯ್ಸ್, MLA MP ಬರಬೇಕು, ಹಾಗೆ ಫಂಕ್ಷನ್ ಮುಂದೆ. ಸೊ ದಿಸ್ ಇಸ್ ದ ಸಿಚುವೇಶನ್. ಎಲ್ಲ ನಾವು ಕೂಡ ಚಿಕ್ಕ ವಯಸ್ಸು ಹಾಕಿದಾಗ ಈ ಥರ ರೆಡಿಯಾಗಿ ಬರ್ತಾಯಿದ್ವಿ, ಯೂನಿಫಾರ್ಮ್ ಹಾಕ್ಕೊಂಡು. NCC NSS ಎಲ್ಲ ಸ್ಟೂಡೆಂಟ್ಸ್ ಇದ್ದಾರೆ. ಆ ಕಡೆ ಗೌರ್ಮೆಂಟ್ ಸ್ಕೂಲವ್ರಿಗೆ ಆ ಕಡೆ ಕೊಟ್ಟಿದ್ದಾರೆ, ಇಲ್ಲಿ ಪ್ರೈವೇಟ್ ಸ್ಕೂಲವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನಂಗೆ ಬ್ಯಾಂಡ್ ಸರ್ಟ್ ಹಿಡ್ಕೊಂಡು ಕೊಟ್ಟಿದ್ದಾರೆ. ಅದೇ ಇವರೆಲ್ಲ ಈ ಥರ ವೇರ್ ಮಾಡಿರೋದು, ಇದೆಲ್ಲ ಒಂದೇ ಥರ ಯೂನಿಫಾರ್ಮ್ ಅದಾಗಿರುತ್ತೆ, ವಿತ್ ಶೂ, ಸಾಕ್ಸ್, ಆ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಇದನ್ನೆಲ್ಲ ಇವರಿಗೆ ಫಸ್ಟೇ ಹೇಳಿರ್ತಾರೆ. ಮೇಯ್ನ್ ಪ್ಲೇಸು ಕೂಡ ಕೊಡ್ತಾರೆ ಬಾವುಟ ಇರೋದಕ್ಕೆ. ನಮ್ಮ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ನೆಲ್ಲನೂ ಆ ಕಡೆ ಮೂಲೆ ಗುಂಪು ಮಾಡ್ತಾರೆ ಗೈಸ್. ದಿಸ್ ಇಸ್ ನಾಟ್ ಫೇರ್ ಯಾ. ಮೊದಲು ಇನ್ನೂ ಜಾಸ್ತಿ ಇದ್ದರು ಸ್ಟೂಡೆಂಟ್ಸ್, ಈಗ ಕಡಿಮೆ ಇದ್ದಾರೆ. ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಇನ್ನೂ ಜಾಸ್ತಿ ಜನ ಸ್ಟೂಡೆಂಟ್ಸ್ ಇದ್ದರೆ ಚೆನ್ನಾಗಿರೋದು. ಈ ಕಡೆ ಹೋದನ್ನೇ ಜನರಲ್ ಲೇಔಟ್ ಬರುತ್ತೆ. ಸೊ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ. ಬನ್ನಿ, ವಿಧಾನಸೌಧದ ಮುಂದೆ ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಹಿಂದೆ ಹೋಗ್ತಾ ಇದ್ದಾರೆ. NCC ನಿಮ್ಮದೆಲ್ಲ ಇದೆ ಗಾಯ್ಸ್. ಕೆಳಗಡೆ ಇರೋ ಬೋಟ ಮೇಗ ಫ್ಲಾಗ್ ಹೋಸ್ಟಿಂಗ್ ನಡೆಯುತ್ತೆ. ಬನ್ನಿ ಹೋಗೋಣ. ಸೊ ಈಗ ಅಲ್ಲಿ ಡ್ರೋನ್ ಬಿಡ್ತಾ ಇದ್ದಾರೆ, ನೋಡ್ಬೋದಾಗಿರುತ್ತೆ. NCC ಅವರು, NCC ಇಸ್ ನಥಿಂಗ್ ಬಟ್ ಡಿಸಿಪ್ಲಿನ್ ಅಂತೆ. NCC ಮುಂದೆ ಹೋಗಿ ಅಂತ ಕರೀತಾರೆ. NCC ಅವ್ರಿಗೆ ಮಧ್ಯೆ ಟೀಮ್ ಮಾಡ್ಕೊಡ್ತಾ ಇದ್ದಾರೆ, ಹುಡುಗರನ್ನೆಲ್ಲ ಈ ಕಡೆ ಕಳಿಸ್ತಾ ಇದ್ದಾರೆ. ಓ, ಅಲ್ಲಿ ಪಕ್ಕದಲ್ಲೇ ಒಂದು ಸೆಲೆಬ್ರೇಷನ್ ನಡೀತಾ ಇದೆ ಗೈಸ್. ಸೊ ಆರಕ್ಷಕರೆಲ್ಲ ಇಲ್ಲಿ ಇದ್ದಾರೆ. ಬನ್ನಿ ಹೋಗೋಣ. ರೋಡ್ ನೋಡಿ ಫುಲ್ ಆಫ್ ಫ್ರೀ. ಸೊ ಗಾಯ್ಸ್, ಮಾಣಿಕ್ ಶಾ ಪರೇಡ್ ಗ್ರೌಂಡ್ ಹೋಗೋಣ ಬನ್ನಿ. ಅಲ್ಲಿ ಯಾವ ಥರ ಇರುತ್ತೆ. ಆಲ್ರೆಡಿ ಪಾಸ್ ಇದೆ ನನ್ನ ಹತ್ರ, ID ಇದೆ. ಹೊರಗಡೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಈಗ ಆಲ್ರೆಡಿ 8:15 ಆಗಿದೆ. 9 ಗಂಟೆಗೆ ಫ್ಲಾಗ್ ಅಷ್ಟು ಆಗಿದ್ರೆ ನಮಗೂ ಕೂಡ ಸಿಗುತ್ತೆ. ಇದು ನಮ್ಮ ವಿಜಯನಗರದ್ದು. ಇದನ್ನು ಮಿಸ್ ಮಾಡಬಾರ್ದು, ಹಾಕಬೇಕು ಅಂದ್ಕೊಂಡೆ. ಸೊ ನಮ್ಮ ಹಳ್ಳಿಗಳ ಕಡೆ ಇದ್ದರೆ ಒಂದೇ ಒಂದು ಸ್ಕೂಲ್ ಇರುತ್ತಲ್ಲ, ಅದೇ ಫಂಕ್ಷನ್ ಮುಗಿದು ಅಂತ ಇದಾಗ್ತಾರೆ. ಸೊ ಬೆಂಗಳೂರಲ್ಲಿ ಮೇಯ್ನಾಗಿ ಮುಖ್ಯಮಂತ್ರಿಗಳು ಫ್ಲಾಗ್ ಹೋಸ್ಟ್ ಮಾಡೋದಂಥದ್ದು ಅಲ್ಲಿ. ಸೊ ಅದನ್ನು ನೋಡಬೇಕು ಅಂದ್ಕೊಂಡೆ, ಅಲ್ಲಿಗೆ ಹೋಗೋಣ. ಸೊ ಇದು ಇನ್ನೂ ಲೇಟ್ ಆಗುತ್ತೆ. ಅವರು ಕೃಷ್ಣಪ್ಪ ಅವರು ಅಥವಾ ಪ್ರಿಯಾ ಕೃಷ್ಣ ಅವ್ರು ಬಂದು ಫ್ಲಾಗ್ ಹೋಸ್ಟ್ ಮಾಡುವಂಥದ್ದು. ಸೊ ಬನ್ನಿ, ಮಾಣಿಕ್ ಶಾ ಪರೇಡ್ ಗ್ರೌಂಡಲ್ಲಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.